ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಹೇಳ್ತೀನಿ ಯಾಕಂತ ಹೇಳಿ. ಅದಕ್ಕೂ ಮೊದಲು ನನ್ನ ಟೈಲರಿಂಗ್ ಸ್ಯಾಲ್ರಿ ಎಷ್ಟು, ಹಾಗೆ ಯೂಟ್ಯೂಬಲ್ಲಿ ಎಷ್ಟು ಸ್ಯಾಲ್ರಿ ಬರುತ್ತೆ, ಈ ರೀತಿ ನಾನು ನನ್ನ ಬಗ್ಗೆ ಸ್ವಲ್ಪ ಹೇಳ್ಕೊಳ್ತೀನಿ. ಅದು ಯಾಕೆ ಅಂತಂದರೆ, ನಾನು ಯೂಟ್ಯೂಬ್ ಚಾನಲಲ್ಲಿ 1 ವರ್ಷ ಆಯಿತು ಕೆಲಸ ಮಾಡ್ತಾ. 1 ವರ್ಷದ 2 ತಿಂಗಳೇನೋ ಆಯಿತು. ಎಷ್ಟು ನನಗೆ ಪೇಮೆಂಟ್ ಬರುತ್ತೆ ಮತ್ತು ನಾನು ಟೈಲರಿಂಗ್ ಮಾಡಿದ್ರಿಂದ ಎಷ್ಟು ದುಡಿತೀನಿ, ಎಷ್ಟು ಖರ್ಚು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ಎಲ್ರಿಗೂ ತುಂಬ ಥ್ಯಾಂಕ್ಸು. ಯಾಕಂದರೆ ನನಗೆ 20,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಾನು 10,000 ಸಬ್ಸ್ಕ್ರೈಬರ್ ಆದಾಗೂ ಸಹಿತ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದೆ, ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸಿಗೆ ಎಲ್ಲರಿಗೂ. ಹಾಗೆ 20,000 ಆದಾಗೂ ಹೇಳ್ತಾ ಇದ್ದೀನಿ, ಹಾಗೆ 100K ಆದಾಗಲೂ ಸಹಿತ ಹೇಳ್ತೀನಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನಿವತ್ತು 20,000 ಸಬ್ಸ್ಕ್ರೈಬರ್, 20,000ಕ್ಕೂ ಜಾಸ್ತಿ ಆಗಿದೆ. ಮೊನ್ನೆನೇ ಶನಿವಾರನೇ 20,000 ಆಗಿತ್ತು. ನಾನು ವಿಡಿಯೋ ಮಾಡಬೇಕಿತ್ತು, ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಆಗಿಲ್ಲ. ಹಾಗಾಗಿ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಾನು ಟೈಲರಿಂಗಲ್ಲಿ ಎಷ್ಟು ನಾನು ಸಂಪಾದನೆ ಮಾಡ್ತೀನಿ ತಿಂಗಳಿಗೆ, ಹಾಗೆ ಯೂಟ್ಯೂಬಲ್ಲಿ ಎಷ್ಟು ಸಂಪಾದನೆ ಮಾಡ್ತೀನಿ, ಈ ತುಂಬ ಜನಕ್ಕೆ ಡೌಟ್ ಇದೆ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣವಾ ಬೇಡವಾ, ಅದರಿಂದ ನಮ್ಗೆ ಅರ್ನಿಂಗ್ಸ್ ಆಗುತ್ತಾ ಬಿಡತ್ತಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇದೆ. ಹಾಗೆ ಟೈಲರಿಂಗ್ ಇನ್ನೂ ಸ್ಟಾರ್ಟಿಂಗ್ ಕಲಿಯೋಕ್ಕೆ ಹೋಗಬೇಕು ಅಂದ್ಕೊಂಡವರು ಅಷ್ಟೇ. ನಾವು ಟೈಲರಿಂಗ್ ಕಲಿತ್ರೆ ನಮಗೆ ಟೈಲರಿಂಗಿಂದ ದುಡ್ಡು ಬರುತ್ತಾ, ನಾವು ಸಹಿತ ಅರ್ನಿಂಗ್ಸ್ ಮಾಡ್ತೀವ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಅದಕ್ಕೆಲ್ಲದಕ್ಕೂ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಬನ್ನಿ, ನಾನಿವಾಗ ನನ್ನ ಬಗ್ಗೆ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಆಗಿರ್ಬೋದು, ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ಆಗಿರ್ಬೋದು, ನಾನು ಎಷ್ಟು ಅಮೌಂಟನ್ನು ಗಳಿಸ್ತೀನಿ ತಿಂಗಳಿಗೆ, ಯಾರ ಒಂದು ನಮಗೆ ಹೆಲ್ಪ್ ಇಲ್ಲ ಫ್ರೆಂಡ್ಸ್. ನಮಗೆ ನಾವು ಗಂಡ ಹೆಂಡತಿ ಮಕ್ಕಳು ಅಂದರೆ ನಾವು ಮಕ್ಕಳನ್ನ ನೋಡ್ಕೊತಿರೋದು, ಸಾಕ್ತಿರೋದು, ನಾವು ಬಾಡಿಗೆ ಮನೇಲಿ ಬಾಡಿಗೆ ಕಟ್ಕೊಂಡಿರೋದು, ಇಷ್ಟೆಲ್ಲ ಕಮಿಟ್ಮೆಂಟಿಗೆ ನಾನು ಒಂದು ಧೈರ್ಯ ಮಾಡಿರೋದಂದರೆ ನನ್ನ ಟೈಲರಿಂಗ್ ಕೆಲಸದಿಂದ. ಯೂಟ್ಯೂಬಿಂದನೂ ನನಗೆ ಈಗ ಒಂದು 5-6 ತಿಂಗಳಾಯಿತು ನನಗೆ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿ. ಎಷ್ಟು ಬಂತು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಟೈಲರಿಂಗ್ ಮಾಡೋರಿಗೆ ಹಾಗೆ ಯೂಟ್ಯೂಬ್ ಮಾಡೋರಿಗೆ ಒಂದು ಒಳ್ಳೆಯ ಮಾತುಗಳು ಇದರಲ್ಲಿದೆ, ಟಿಪ್ಸ್ ಇದೆ. ಮಾತ್ರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡಿ, ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದೆ. ಬನ್ನಿ ಫ್ರೆಂಡ್ಸ್, ನಾನು ಮೀಶೋದಲ್ಲಿ ಒಂದು ಟಾಪನ್ನು ತರಿಸಿದ್ದೆ. ಅದನ್ನು ನಾನು 20,000 ಸಬ್ಸ್ಕ್ರೈಬರ್ ಆದಾಗಲೇ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೆ. ಅದು 20,000 ಯಾವಾಗ ಸಬ್ಸ್ಕ್ರೈಬರ್ ರೀಚ್ ಆಯಿತು ಆಗ ನಾನು ಫಿಟ್ಟಿಂಗ್ ಮಾಡಿಕೊಂಡೆ. ಹಾಗೆ ಈಗ ಶೆಕೆಗಾಲ ಶುರು ಆಯ್ತಲ್ಲ, ಸ್ಟಿಚಿಂಗ್ ಮಾಡೋದಕ್ಕೆ ಫುಲ್ಲು ಲೈನಿಂಗ್ ಕ್ಲಾತ್ ಹಾಕಿರೋ ಬಟ್ಟೆಗಳನ್ನು ಹಾಕ್ಕೊಂಡು ಸ್ಟಿಚ್ ಮಾಡೋದಕ್ಕೆಲ್ಲ ಕಷ್ಟ. ಯಾಕಂದರೆ ಸ್ವಲ್ಪ ಲೂಸ್ ಥರ ಇದ್ದು ಮತ್ತು ಸ್ವಲ್ಪ ಕಾಟನ್ ಬಟ್ಟೆ ಆದರೆ ತುಂಬ ಚೆನ್ನಾಗಾಗುತ್ತೆ ಟೈಲರಿಂಗ್ ಮಾಡೋದಕ್ಕೆ. ಫ್ರೆಂಡ್ಸ್, ನಾನು ಟೈಲರಿಂಗನ್ನ ತುಂಬ ವರ್ಷದ ಹಿಂದೆನೇ ಕಲಿತೆ. ಆದರೆ ಈಗ ನಾವು ಒಂದು ಮನೆಯನ್ನು ನೋಡ್ಕೊಳ್ತೀವಿ, ಮಕ್ಕಳನ್ನ ನಾವು ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದೀನಿ ಅಂದರೆ ಅದು ಟೈಲರಿಂಗಿಂದನೇ ಸಾಧ್ಯ ಆಗಿರೋದು. ತುಂಬ ಜನ ಹೇಳಿದ್ರು, ನಿಮಗೆ ಟೈಲರಿಂಗ್ ಬಟ್ಟೆ ಹೊಲಿತೀಯ ಅದೇ ಸಾಕಾಗಿತ್ತು, ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ, ನಿಂಗೆ ಇದಕ್ಕೆ ಟೈಮ್ ಕೊಡ್ತೀಯೋ ಅದಕ್ಕೆ ಟೈಮ್ ಕೊಡ್ತೀಯೋ, ಸುಮ್ಮನೆ ಬರೋ ಬಟ್ಟೆಗಳನ್ನು ಹೊಲ್ಕೊಂಡ್ರೆ ಸಾಕಲ್ಲ, ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಹಾಕಬೇಕು, ರೀಚ್ ಆದರೆ ಆಯಿತು, ನಿನ್ನ ಜನ ನೋಡಿದರೆ ಆಯಿತು, ಬಿಟ್ಟರೆ ಆಯಿತು, ಇಲ್ಲ 4 ದಿವಸ ಮಾಡ್ತಾರೆ ಬಿಡ್ತಾರೆ, ಈ ರೀತಿ ಎಲ್ಲ ನಂಗೆ ತುಂಬ ಜನ ಹೇಳಿದ್ರು. ಆದರೆ ನನಗೆ ಒಂದೇ ಇದ್ದಿದ್ದು, ನಾನು ಟೈಲರಿಂಗು ಮಾಡ್ತೀನಿ ಮತ್ತು ನಾನು ಯೂಟ್ಯೂಬ್ ಚಾನಲು ಮಾಡಬೇಕು ಅನ್ನೋದು ನಂಗೆ ತುಂಬ ಆಸೆ ಇತ್ತು. ನನಗೆ ಇದರಲ್ಲಿ ದುಡ್ಡು ಬರುತ್ತೆ, ನಾನು ದುಡ್ಡು ತಗೊಳ್ತೀನಿ ಅನ್ನೋದು ನನಗೆ ಅದ್ರ ಬಗ್ಗೆ ನನಗೆ ಜಾಸ್ತಿ ಇದಿರಲಿಲ್ಲ ಫ್ರೆಂಡ್ಸ್. ಆದರೆ ನನಗೇನು ಅಂದರೆ, ನಾನು ಜನಕ್ಕೆ ರೀಚ್ ಆಗಬೇಕು, ನಾನು ಗೊತ್ತಾಗಬೇಕು. ಏನಂತಂದರೆ ಫ್ರೆಂಡ್ಸ್, ನಾವೀಗ ನೋಡಿ ಟೈಲರ್ಸ್ ಆಗಿದ್ದೀವಿ. ನಾವು ಯೂಟ್ಯೂಬ್ ಚಾನಲಲ್ಲಿ, ಇನ್ಸ್ಟಾದಲ್ಲಾಗಿರಲಿ, ಫೇಸ್ಬುಕ್ಕಲ್ಲಾಗಿರ್ಬೋದು, ನಾವು ವೀಡಿಯೋಸ್ಗಳು ನಾವು ಸ್ಟಿಚಿಂಗ್ ಮಾಡಿರೋ ವೀಡಿಯೋಸ್ ಹಾಕಿದ್ರೆ ನಮಗೆ ನಮ್ಮೂರಲ್ಲಿ ಬಟ್ಟೆಗಳು ಕೊಡೋದಕ್ಕಿಂತ ಹೊರಗಡೆ ಅವರು ಈಗಂತೂ ಕೊರಿಯರ್ ಮುಖಾಂತರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬಟ್ಟೆಗಳನ್ನು ಕೊಡ್ತಾರೆ. ಈ ರೀತಿ ನಾವು ಜನಕ್ಕೆ ಗೊತ್ತಾದಾಗ, ಇಲ್ಲೊಬ್ರು ಟೈಲರ್ ಇದ್ದಾರೆ ಅಂತ ಗೊತ್ತಾದಾಗ ನಮಗೆ ಬಟ್ಟೆಗಳು ಬರುತ್ತೆ. ಮತ್ತು ಯೂಟ್ಯೂಬ್ ಪೇಮೆಂಟು $100 ಆದರೆ ಮಾತ್ರ ಸಿಗೋದು. ಮುಂದೆ ತುಂಬಾ ಕಷ್ಟ ಇದೆ ಯೂಟ್ಯೂಬು ಅಂತಂದರೆ. ಸಾಧಾರಣ ಹಾಗೇನಾದರೂ 1-2 ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ಲಕ್ಷಾಂತರ ರೂಪಾಯಿ ನೀವು ಸಂಪಾದನೆ ಮಾಡೋದಾಗಿದ್ದರೆ, ಈಗ ಪ್ರತಿಯೊಂದು ಮನೇಲೂ ಹೇಗೆ 2-3 ಗಾಡಿಗಳಿರುತ್ತಲ್ವ, ಕಾರು ಬೈಕು ಅಂತೇಳಿ, ಆ ರೀತಿ ಆಗ್ಬಿಡ್ತಿತ್ತು. ಅಷ್ಟು ಸುಲಭ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿದೆ ಯೂಟ್ಯೂಬ್ ಒಂದು ಇದು. ಅದು ಹೇಗಂತಂದರೆ ಅಷ್ಟೇ ಸ್ಟ್ರಿಕ್ಟ್ ಇದೆ, ಅಷ್ಟೇ ಶಿಸ್ತಿದೆ, ಇಲ್ಲಿ ಫ್ರಾಡ್ ಮಾತ್ರ ನಡೆಯೋದಿಲ್ಲ. ಹಾಗಾಗಿ ತುಂಬ ನೀವು ಏನು ನಿಮಗೆ ಟೈಲರಿಂಗ್ ಬರುತ್ತಾ, ಟೈಲರಿಂಗ್ ರಿಲೇಟೆಡೇ ವೀಡಿಯೋಸ್ ಹಾಕ್ತಾ ಹೋಗಿ. ನಿಮ್ಗೆ ಏನು ಒಂದು ಕಲೆ ಗೊತ್ತೋ ಅದ್ರ ಪ್ರಕಾರನೇ ಆಗ್ತಾ ಹೋಗಿ. ನಾನು ಥಿಂಕ್ ಮಾಡಿದ್ದೆ, ನಾನು ಹೇಳ್ಕೊಡೋದನ್ನ ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರೋದನ್ನ ನಾನು ಒಂದು ಒಳ್ಳೆ ಮನಸ್ಸಿಂದ, ಅಂದರೆ ನನಗೆ ಏನು ಗೊತ್ತಿದೆಯೋ ಅದನ್ನು ಕರೆಕ್ಟಾಗಿ ಹೇಳ್ತಾ ಹೋದೆ. ಜನ ನನ್ನನ್ನು ಇಷ್ಟಪಟ್ಟರು. ಇವತ್ತು ನನಗೆ 20,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ.
ಇದರಲ್ಲಿ ನನಗೆ ಒಂದು ತಿಂಗಳು ಪೇಮೆಂಟ್ ಬಂದರೆ ಇನ್ನೊಂದು ತಿಂಗಳು ಪೇಮೆಂಟ್ ಬರ್ದಿದ್ರು ನಂಗೆ ಬೇಜಾರಿಲ್ಲ. ಯಾಕಂದರೆ ಎಷ್ಟೊಂದು ಜನ ನಾನು ಒಂದು ದಿವಸ ವೀಡಿಯೋ ಹಾಕಿಲ್ಲ ಅಂದರೆ ಯಾಕೆ ಅಕ್ಕ ಹಾಕಿಲ್ಲ, ಯಾಕೆ ಮೇಡಮ್ ವೀಡಿಯೋ ಹಾಕಿಲ್ಲ, ನೀವು ಆರಾಮಿದ್ದೀರಾ ಅಂತ ಕೇಳ್ತಾರೆ. ಈ ಥರ ಜನ ನನಗೆ ಆಸೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಇಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಆದರೂ ಅವ್ರು ಕೇಳೋ ಮಾತಿಂದ ನನಗೆ ಹೋಗ್ಬಿಡುತ್ತೆ. ಹಾಗೆ ನಾನು ಒಂದು ವೀಡಿಯೋನ ರೇವತಿ ಕನ್ನಡ ವ್ಲಾಗ್ಸ್ ಚಾನಲಲ್ಲಿ ವೀಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ. ಅಂದರೆ ನನ್ನ ಮಗನ ಫೀಸ್ ಕಟ್ಟೋಕ್ಕೆ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಗಿದೆ ಅಂತ. ನಾನು ಎಲ್ಲಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದಿದ್ರೆ ನನಗೆ ಆ ಟೈಮಲ್ಲಿ ಒಬ್ಬರು ಸಿಸ್ಟರ್ ಹೆಲ್ಪ್ ಮಾಡಿದ್ರು. ಅವರು ನನಗೆ ಬಡ್ಡಿ ಇಲ್ಲದೇ ಸಾಲ ಕೊಟ್ಟರು. ಈಗ ಬಡ್ಡಿ ಕೊಡ್ತೀವಿ ಅಂತ ಹೇಳಿದ್ರೂ ಸಾಲ ಕೊಡೋರಿಲ್ಲ, ಆದರೆ ಬಡ್ಡಿ ಕೊಡ್ದೇನೆ ನಿಮಗೆ ಕಂತಲ್ಲಿ ತೀರಿಸಿ ಅಕ್ಕ, ಅಂದರೆ ತಿಂಗಳ ಸ್ವಲ್ಪ ಸ್ವಲ್ಪ ಕೊಟ್ಟು ತೀರಿಸಿ ಅಂತೇಳಿ ನಂಗೆ ಮಗನಿಗೆ ಫೀಸ್ ಕಟ್ಟೋಕ್ಕೆ ಹೆಲ್ಪ್ ಮಾಡಿದ್ರು. ಈ ರೀತಿ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾವು ಒಂದು ಮನಸ್ಸಿಂದ 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಟೈಲರಿಂಗನ್ನು ಸ್ಟಾರ್ಟ್ ಮಾಡಿದೆ. ಅದರಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ದಕ್ಕೆ ಹಾಗೆ ಇಷ್ಟು ಜನ ನನ್ನ ಸಬ್ಸ್ಕ್ರೈಬರ್ ನನಗೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಡ್ತಾರೆ. ಮತ್ತು ನಮಗೆ ಈ ಗೊತ್ತಿಲ್ದಿರೋದೇನು ಹೇಳ್ಕೊಡೋದು, ನಾನು ಏನು ಕಲ್ತಿದ್ದೀನಿ, ಯಾವುದ್ರ ಸಕ್ಸಸ್ ಆಗಿದ್ದೀನಿ ಅದನ್ನು ಹೇಳಿದೆ ಫ್ರೆಂಡ್ಸ್. ಇವತ್ತು ನಾನು 20,000 ಸಬ್ಸ್ಕ್ರೈಬರನ್ನು ಪಡೆದಿರೋದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸನೇ ನನಗೆ ಕಾರಣ ಅಂತ ಹೇಳ್ತೀನಿ. ನನಗೆ ಇಷ್ಟೊಂದು ಜನ ನನ್ನನ್ನು ಒಂದು ಮೆಚ್ಕೊಂಡ್ರಲ್ಲ ಅನ್ನೋದು ಅಷ್ಟು ಖುಷಿ ಆಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನಾನು ಮನೇಲಿ ಮತ್ತು ನಾನು ಟೈಲರಿಂಗ್ ಬ್ಲೌಸ್ ಪೀಸ್ ಎಲ್ಲ ನನ್ನ ಜಾಕ್ ಮಿಷನ್ ಮೇಲೇ ಕಟ್ ಮಾಡ್ತಾಯಿದ್ದೆ. ಒಬ್ಬರು ವ್ಯೂವರ್ಸ್ ಕೇಳಿದ್ರು, ಮೇಡಮ್ ನೀವು ಟೇಬಲ್ ಮೇಲೆ ಕಟ್ ಮಾಡಿ, ಟೇಬಲ್ ಇಲ್ವಾ ಅಂತೇಳಿ. ಫ್ರೆಂಡ್ಸ್, ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ಅದು ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಾನು ಟೈಲರಿಂಗ್ ಮಿಷನ್ ಮೇಲೇ ತೋರಿಸಿದೆ. ಯಾಕಂದರೆ ಅದು ವೈಟ್ ಬೋರ್ಡ್ ಆಗಿರೋದ್ರಿಂದ ನಾವು ಯಾವುದೇ ಕಲರ್ ಬಟ್ಟೆ ಹಾಕಿದ್ರು ನೀಟಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ತುಂಬಾ ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಟೈಲರಿಂಗಲ್ಲಿ ನಾನು ಸಂಪಾದನೆ ಮಾಡ್ತೀನಿ. ನನಗೆ ತಿಂಗಳಿಗೆ ಏನಿಲ್ಲ ಅಂದರೂ 30,000-40,000 ಸೀಸನ್ನಲ್ಲಿ ನಾನು ದುಡಿತೀನಿ. ಆದರೆ ಈಗ ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಓದಿಸ್ತಾ ಇರೋದ್ರಿಂದ ಬಾಡಿಗೆ ಇರೋದ್ರಿಂದ ಕಮಿಟ್ಮೆಂಟೇ ನನಗೆ ಒಂದು 30,000 ರೂಪಾಯಿ ಆಗೋಗುತ್ತೆ. ಅಂದರೆ ಲೋನ್ಗಳು ಈಗ ಸದ್ಯಕ್ಕೆ ಸ್ವಲ್ಪ ಅಷ್ಟೇ ನಾನು ಸೇವಿಂಗ್ಸ್ ಮಾಡ್ತಾ ಇರೋದು. ಇನ್ನೂ ಜಾಸ್ತಿ ಅಮೌಂಟು ಮಕ್ಕಳ ಎಜುಕೇಷನಿಗೆ ಹಾಕ್ತಾ ಇದ್ದೀನಿ. ಹಾಗೆ ಬಾಡಿಗೆ ಮನೇಲಿರೋದ್ರಿಂದ ನಮಗೆ ಪ್ರತಿ ತಿಂಗಳು ಈ ತಿಂಗಳು ಹೋಗಿದ್ದೇ ಗೊತ್ತಾಗಲ್ಲ. ಹಾಗಾಗಿ ನಾನು ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು, ಮತ್ತು ಮಗನಿಗೆ ಓದಿಸೋಕ್ಕೆ ನಾನು ಸ್ವಲ್ಪ ಸಂಘಗಳಲ್ಲಿ ಸಾಲ ಮಾಡಿದ್ರು ಅದನ್ನು ಕಟ್ಟೋಕ್ಕಾಗಿರ್ಬೋದು. ಆದರೆ ನಾನು ಎಲ್ಲದನ್ನು ಬರೆದಿಡ್ತೀನಿ. ಇಷ್ಟೇ ಅಮೌಂಟ್ ಈ ತಿಂಗಳಿಗೆ ನಂಗೆ ಬೇಕು, ಇಷ್ಟು ನಾನು ದುಡಿಬೇಕು ಅನ್ನೋದು ನಾನು ಮೈಂಡ್ ಸೆಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಏನಾಗಿದೆ ಅಂದರೆ ನಮ್ಮೂರಲ್ಲೂ ತುಂಬ ಜನ ಟೈಲರ್ಸ್ ಆಗಿದ್ದಾರೆ, ತುಂಬ ಜನ ಅಂಗಡಿಗಳನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮನೆಗಳಲ್ಲಿ ಬಟ್ಟೆ ಹೊಲಿಯೋರಿಗೆ ತುಂಬಾ ಬಟ್ಟೆ ಕಡಿಮೆ ಬರುತ್ತೆ. ಎಷ್ಟೇ ಚೆನ್ನಾಗಿ ನೀವು ಹೊಲಿತಾ ಇರಿ, ಎಷ್ಟೇ ಫಿಟ್ಟಿಂಗ್ ಕೊಡ್ತಾ ಇರಿ, ಮನೆ ಬಟ್ಟೆ ಹೊಲಿಯೋರಿಗೆ ತುಂಬಾ ಕಡಿಮೆ ಆಗಿದೆ. ಜೂನಲ್ಲಿ ಇರುತ್ತೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತೂ ಫುಲ್ ಕಡಿಮೆ ಇರುತ್ತೆ. ಅಂದರೆ ಅಂಗಡಿಗಳಲ್ಲೇ ಬಟ್ಟೆಗಳು ಹೋಗ್ಬಿಡುತ್ತೆ. ಆ ಟೈಮಲ್ಲಿ ನಾವೀಗ ಯೂಟ್ಯೂಬ್ ಮಾಡಿರೋದು ಎಷ್ಟು ನಮಗೆ ಒಂದು ಒಳ್ಳೇದಾಗುತ್ತೆ ಅಂದರೆ, ತುಂಬ ದೂರದಿಂದ ನಮಗೆ ಕೊರಿಯರ್ ಮಾಡಿ ಬಟ್ಟೆಗಳನ್ನು ಕೊಟ್ಟಾಗ ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಅಂದರೆ ಈ ಸೋಷಿಯಲ್ ಮೀಡಿಯಾ ನಾವು ಉಪಯೋಗಿಸ್ಕೊಂಡ್ರೆ ತುಂಬಾ ನಮಗೆ ಒಳ್ಳೇದಿದೆ. ನಾನು ಹೀಗೆ ಒಂದು ಎಕ್ಸಾಂಪಲ್ ಹೇಳೋದ್ನಲ್ಲ, ನನ್ನ ಮಗನ ಫೀಸ್ ಕಟ್ಟೋಕ್ಕೆ ನಂಗೆ ಒಬ್ಬರು ಸಿಸ್ಟರ್ ಹೆಲ್ಪ್ ಮಾಡಿದ್ರು ಅಂತ. ನಾನು ಯೂಟ್ಯೂಬ್ ಮಾಡಲಿಲ್ಲ ಅಂದಿದ್ರೆ ನನಗೆ ನಿಜವಾಗ್ಲೂ ಆ ಅಮೌಂಟ್ ಕೊಡ್ತಿದ್ರು, ಯಾರೋ ಕೊಡ್ತಿದ್ರು, ಬಡ್ಡಿಗೆ ಕೊಡ್ತಿದ್ರು. ಈಗ ನಾವು ಬಡ್ಡಿ ಕಟ್ಟೋದ್ರಲ್ಲೂ ಇಲ್ಲ, ಅಷ್ಟು ಒಂದು ನಮಗೆ ಒಂದು ಕಷ್ಟ ಅನ್ನೋದಿದೆ. ಹಾಗಾಗಿ ನಾನು ಅಂದ್ಕೊಂಡೆ ಒಂದೊಂದೇ ಕೆಲಸ ಮಾಡಬಾರ್ದು. ಈಗ ನಾನು ಟೈಲರಿಂಗಲ್ಲಿ ಸಂಪಾದನೆ ಮಾಡ್ತಾ ಇರ್ಬೋದು, ಆದರೆ ನಾವು ಇನ್ನೊಂದರಲ್ಲಿ ನಮ್ಮನ್ನು ತೋರಿಸ್ಕೋಬೇಕು ಅಂತೇಳ್ಬಿಟ್ಟು. ಅಂದರೆ ಒಬ್ಬರು ಒಂದೇ ಬಿಸ್ನೆಸ್ಸನ್ನು ಮಾಡಿಬಿಡಿ, 2 ಕೆಲಸಗಳನ್ನು ಮಾಡಿ 2-3 ಕೆಲಸಗಳು ಅಷ್ಟೇ ಹಾರ್ಡ್ ವರ್ಕ್. ಈಗ ಯೂಟ್ಯೂಬ್ ಚಾನಲು ಸ್ಟಾರ್ಟ್ ಮಾಡ್ತಾರೆ, ಒಂದು ವಾರ ವಿಡಿಯೋಗಳನ್ನು ಹಾಕ್ತಾರೆ, 15 ದಿವಸ ವಿಡಿಯೋಗಳು ಹಾಕ್ತಾರೆ, ಒಂದು 2 ತಿಂಗಳು 3 ತಿಂಗಳು ಹಾಕ್ತಾರೆ. ನಾವು ಯಾರಿಗೂ ಜನಕ್ಕೆ ರೀಚ್ ಆಗಲೇ ಇಲ್ಲ, ನಾವು ಇನ್ನು ಇದರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾರೆ. ಆ ರೀತಿ ತಪ್ಪು ಮಾಡಬೇಡಿ. ಸತತವಾಗಿ ಪ್ರತಿದಿನ ನೀವು ವೀಡಿಯೋಸನ್ನು ಹಾಕ್ತಾ ಹೋಗಿ. ನಿಮ್ಗೆ ಏನು ಗೊತ್ತು, ಒಂದು ನಿಮಗೆ ಪೇಂಟಿಂಗ್ ಗೊತ್ತಾ, ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ತಾ ಹೋಗಿ. ಹಾಗೆ ನಿಮಗೆ ಒಂದು ಟೈಲರಿಂಗ್ ಗೊತ್ತಾ, ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡ್ತೀವಿ. ಅಥವಾ ನೀವು ಬಟ್ಟೆ ಅಂಗಡಿ ಇಟ್ಟಿದ್ದೀರಾ, ನೀವು ಡೈಲಿ ಲೈವಿಗೆ ಬಂದುಬಿಟ್ಟು ಬಟ್ಟೆ ಅಂಗಡಿ ಬಗ್ಗೆನೇ ತೋರಿಸೋದು, ಈ ರೀತಿ ಮಾಡ್ತಾ ಹೋಗಿ. ಮತ್ತು ಟೈಲರಿಂಗ್ ಕಲ್ತ್ಬಿಟ್ಟು ನಾವು ಟೈಲರಿಂಗ್ ಕಲಿಬೇಕು. ನಾವು ಅದರಲ್ಲಿ ದುಡ್ಡು ಮಾಡ್ಬೋದು ಅಂದರೆ ನಿಜವಾಗ್ಲೂ ಮಾಡ್ಬೋದು ಫ್ರೆಂಡ್ಸ್. ಟೈಲರಿಂಗ್ ರಿಲೇಟೆಡ್ ಕುಚ್ಚು ಹಾಕೋದಾಗಿರ್ಬೋದು, ಬಟ್ಟೆ ಹೊಲಿಯೋದಾಗಿರ್ಬೋದು, ಫಾಲು ಜಿಗ್ಜಾಗು, ನೀವು ನಂಬ್ತಿರೋ ಬಿಡ್ತಿರೋ ಫೇಮಸ್ ಆಗಿರೋ ಟೈಲರ್ ಹತ್ರ ನೀವು ಹೋಗ್ಬಿಟ್ಟು ಅವರು ಬಟ್ಟೆ ಕೊಟ್ಟರು ಪರವಾಗಿಲ್ಲ, ಅವ್ರ ಅಂಗಡಿಯಲ್ಲೇ ನೀವು ಫಾಲು ಜಿಗ್ಜಾಗು ಮಾಡ್ಕೊಂಬಂದ್ರೆ ಸಾಕು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನೀವೊಂದು ಫಾಲು ಜಿಗ್ಜಾಗ್ ಮಾಡಿ, ಅಥವಾ ಕುಚ್ಚು. ಈಗ ಟೈಲರ್ಸ್ಗಳು ಎಲ್ಲ ಕೆಲಸನೂ ಅವರಿಗೆ ಮಾಡೋಕ್ಕಾಗಲ್ಲ. ಸ್ಟಿಚ್ ಮಾಡೋರಿಗೆ ಕುಚ್ಚು ಹಾಕೋಕ್ಕಾಗಲ್ಲ, ಕುಚ್ಚು ಹಾಕೋರಿಗೆ ಸ್ಟಿಚ್ ಮಾಡೋಕ್ಕಾಗಲ್ಲ, ಮತ್ತು ಎಂಬ್ರಾಯ್ಡ್ರಿ ಮಾಡೋರಿಗೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಈ ರೀತಿ ಎಂಬ್ರಾಯ್ಡ್ರಿ
ಮಾಡೋ ಅಂಗಡಿ ಇರುತ್ತೆ, ಅವರಿಗೆ ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಇರಲ್ಲ. ಅಲ್ಲೂ ಸಹಿತ ನೀವು ಬಟ್ಟೆ ಇಸ್ಕೊಂಬಂದು ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಟೈಲರಿಂಗೂ ಸಹಿತ ಕಲೀರಿ, ಅದರಲ್ಲಿ ತುಂಬ ಅರ್ನಿಂಗ್ಸ್ ಇದೆ. ಟೈಲರಿಂಗಲ್ಲಿ ನೀವು ಇವತ್ತು ಬಂದಿರೋಂಥ ಅಂದರೆ ಹೊಸ ಹೊಸ ಡಿಸೈನ್ ಏನಾದ್ರು ಸ್ಟಿಚ್ ಮಾಡಿ ಕೊಡ್ತಾ ಇದ್ದೀರಾ ಅಂದರೆ ಮಾತ್ರ ತುಂಬಾ ನಿಮಗೆ ಅದರಲ್ಲಿ ಲಾಭ ಇದೆ. ಫ್ರೆಂಡ್ಸ್, ನಾನು ಯೂಟ್ಯೂಬಲ್ಲಿ ನನಗೆ ಈಗ ಒಂದು 6-7 ತಿಂಗಳು ನನಗೆ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. 100 ಆಗಬೇಕು, ಒಂದೊಂದು ತಿಂಗಳಲ್ಲಿ 100 ಆಗದಿದ್ದಾಗ ನೆಕ್ಸ್ಟ್ ಮಂತಿಗೆ ಬರುತ್ತೆ. ಹಾಗಿದ್ದಾಗ ನಾವು ಅದು ನಿಜವಾಗ್ಲೂ ನನಗೆ ಒಂದೊಂದು ಸರಿ ಆ 100 ಆದಾಗ ನಮಗೆ ದುಡ್ಡು ಬರುತ್ತಲ್ಲ, ಅದು ಏನು ನನಗೆ ಇಷ್ಟರವರೆಗೂ ನನ್ನ ಮಗನ ಫೀಸ್ ಕಟ್ಟಬೇಕು ಅನ್ನೋಷ್ಟೊತ್ತಿಗೆ ಅದು ಬಂದಿರುತ್ತೆ, ಕಟ್ಬಿಟ್ಟಿರ್ತೀನಿ. ಅಂದರೆ ಕಂತಲ್ಲಿ ಕಟ್ಟೋದು ನಾವು ಫೀಸನ್ನ ಕಟ್ಟಿರ್ತೀನಿ. ಇನ್ನೊಂದು ತುಂಬಾ ನನಗೆ ಒಂದೊಂದು ಸತಿ ಸಾಲ ಮಾಡಬೇಕು ಅನ್ನೋ ಟೈಮಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಆ ಟೈಮಲ್ಲಿ ನಾನು ಅನ್ಕೊತಿದ್ದೆ, ಈ ಯೂಟ್ಯೂಬ್ ಪೇಮೆಂಟ್ ಬರಲಿಲ್ಲ ಅಂದರೆ ನಾನು ಇದನ್ನು 10,000 ಇನ್ನೊಬ್ರು ಕಡೆ ಸಾಲ ಮಾಡಬೇಕಿತ್ತು ಬಡ್ಡಿಗೆ. ಈ ಟೈಮಿಗೆ ಬಂತು, ನಾನು ಸಾಲ ಮಾಡೋದನ್ನ ತಪ್ಪಿಸ್ತು ಅಂತ ನನಗೆ 3-4 ಸತಿ ಅದ್ರ ಬಗ್ಗೆ ಅನಿಸಿದೆ. ಫ್ರೆಂಡ್ಸ್, ಹೆಂಗಂದರೆ ನಾಳೆ ತುಂಬಾ ನನಗೆ ಒಂದು ಅಮೌಂಟು, ನಾನು ಯಾವತ್ತೂ ಫ್ರೆಂಡ್ಸ್ ನಾನು ದುಡ್ದಿರೋ ದುಡ್ಡನ್ನ ವೇಸ್ಟ್ ಮಾಡಿಲ್ಲ. ಸುಮ್ಮನೆ ಟೂರ್ಗಳಿಗೆ ಹೋಗೋದಾಗಲಿ, ಮತ್ತು ಸುಮ್ಮನೆ ಬೇಡದೇ ಇರೋ ಖರ್ಚು ಮಾಡೋದಾಗಲಿ, ಸುಮ್ಮನೆ ತಿರುಗಾಟ ಮಾಡೋದಾಗಲಿ, ಆ ಥರ ಯಾವುದೂ ಮಾಡಲ್ಲ. ನಾನು ಟೈಲರಿಂಗ್ ಮಾಡಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಬಂದಿರೋ ಪೇಮೆಂಟ್ ಆಗಿರ್ಬೋದು, ನಾನು ಒಂದು ಒಳ್ಳೆಯದಕ್ಕೆ ಉಪಯೋಗಿಸ್ತೀನಿ. ಆದರೆ ನಮ್ಗೆ ಇಷ್ಟೆಲ್ಲ ನಾವು ಲೆಕ್ಕಾಚಾರ ಹಾಕಿ ಖರ್ಚು ಮಾಡಿದ್ರು ನಮಗೆ ಕಮಿಟ್ಮೆಂಟ್ ಅನ್ನೋದು ತುಂಬ ಇದೆ. ಯಾಕಂದರೆ ಬಾಡಿಗೆ ಮನೆಯಲ್ಲಿ ಇರ್ತೀವಿ, ಪೇಟೆಯಲ್ಲಿ ಇರ್ತೀವಿ, ಪ್ರತಿಯೊಂದು ದುಡ್ಡು ಕೊಟ್ಟು ತರಬೇಕಾಗಿರುತ್ತೆ. ಆಗ ನಾನು 10,000 ಅನಿವಾರ್ಯ ನಂಗೆ ಬೇಕು ಅಂದಾಗ ಯೂಟ್ಯೂಬ್ ಪೇಮೆಂಟು ನನಗೆ ಮೇಲ್ ಬಂದಿದೆ, ಅಂದರೆ ಮೆಸೇಜ್ ಬಂದು ಖುಷಿ ಪಟ್ಟಿರೋದಿದೆ. ನನಗೆ ನಿಜ ಯೂಟ್ಯೂಬ್ ಮಾಡಿ ನನಗೆ ಏನೂ ಲಾಸ್ ಅಂತೂ ಆಗಿಲ್ಲ, ನನಗೆ ಅದರಿಂದ ಒಳ್ಳೆಯದೇ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟಿಂದನೇ ಆಗಿರೋದು. ನಾನು ಹಾಕಿರೋ ವೀಡಿಯೋಸನ್ನು ನೀವೆಲ್ಲ ಮೆಚ್ಕೊಂಡಿದ್ದೀರಾ, ನನಗೆ ಇದುವರೆಗೂ ಒಳ್ಳೊಳ್ಳೆ ಕಮೆಂಟನ್ನು ಮಾಡಿದ್ದೀರಾ, ಒಳ್ಳೆ ಕಮೆಂಟ್ ಮಾಡಿ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನನ್ನ ಹತ್ರನೂ ಸಪೋರ್ಟ್ ಮಾಡಿ ಮೇಡಮ್ ಅಂತ ಹೊಸಬ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಬರ್ತಾರೆ. ನಾನು ತಕ್ಷಣವೇ ಸಬ್ಸ್ಕ್ರೈಬ್ ಆಗ್ತೀನಿ, ವೀಡಿಯೋಸ್ ನೋಡ್ತಾರೆ. ನಂಗೆ ತುಂಬಾ ಟೈಮ್ ಕಡಿಮೆ ಇರೋದ್ರಿಂದ ವೀಡಿಯೋಸ್ ಅವ್ರದ್ದು ಫುಲ್ ನೋಡೋಕ್ಕಾಗಲ್ಲ, ಆದರೂ ಕೆಲವೊಂದು ವೀಡಿಯೋಸ್ ನೋಡ್ತೀನಿ. ಹಾಗೆ ನನಗೆ ಗೊತ್ತಿರೋ ರೆಮಿಡಿನೆಲ್ಲ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಏನಾದರೂ ನಾನು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದ್ರು ಅಂತಂದರೆ ನಾನು ತಕ್ಷಣ ರಿಪ್ಲೈ ಮಾಡ್ತೀನಿ. ಯಾಕಂದರೆ ನಾನು ಮೊನ್ನೆನೇ ಒಂದು ಮಿಷನ್ ಪೂಜೆ, ಅಂದರೆ ಈಗ ನಾನು ಟೈಲರಿಂಗನ್ನ ಮನೆಯಲ್ಲಿ ಮಾಡಿಬಿಟ್ಟು ತುಂಬ ಸಮಸ್ಯೆನೇ ಎದುರಿಸ್ದೆ ಫ್ರೆಂಡ್ಸ್. ನಿಜವಾಗೂ ನಾನು ಅದು ಸುಳ್ಳಂತೂ ಹೇಳ್ತಿಲ್ಲ. ನನಗೆ ತುಂಬ ಟೈಮ್, ಒಂದು 3-4 ವರ್ಷನೇ ಆಗಿರ್ಬೋದು, ಕಣ್ಣೀರು ಪ್ರತಿದಿನ ಕಣ್ಣೀರು ಹಾಕಿನೇ ಮಲಗಿದ್ದೆ. ಆದರೆ ರಾತ್ರಿ ಆ ಥರ ಸಮಸ್ಯೆ ಬಂದಿತ್ತು. ಆಗ ನಾನು ಏನು ಮಾಡೋದಪ್ಪ, ನನ್ನ ಕೆಲಸನೇ ಬಿಟ್ಬಿಡೋಣವಾ ಅನ್ನೋ ಸ್ಟೇಜಿಗೆ ಬಂದಾಗ ನನಗೆ ಅಮಾವಾಸ್ಯೆ ಪೂಜೆ ತುಂಬಾ ವರ್ಕ್ ಆಗಿತ್ತು. ನಾನು ಅನುಭವಿಸಿದ ನೋವು ಎಷ್ಟೋ ಜನ ಹೆಣ್ಮಕ್ಳು ಅನುಭವಿಸ್ತಾ ಇರ್ತಾರೆ. ಅಂದರೆ ದಿನ ಇಡೀ ಬಟ್ಟೆ ಹೊಲಿತಾ ಇರ್ತಾರೆ, ಆದರೆ ಅವ್ರಿಗೆ ಏನಾದರೂ ಸಮಯಕ್ಕೆ ದುಡ್ಡು ಬೇಕು ಅಂದಾಗ ಇರೋದಿಲ್ಲ. ಆವಾಗ ಮನೇಲೇ ಬೈತಾರೆ, ನೀನು ಇಷ್ಟೆಲ್ಲ ಬಟ್ಟೆ ಹೊಲಿದ್ಬಿಟ್ಟು ಏನು ಮಾಡ್ತೀಯಾ, ದುಡ್ಡು ಎಲ್ಲಿ, ಅಂದರೆ ಏನೋ ಒಂದು ಕಮಿಟ್ಮೆಂಟಿಗೆ ಆ ದುಡ್ಡು ಹೋಗಿರುತ್ತೆ. ನಾನು ಯಾವಾಗ ಈ ಅಮಾವಾಸ್ಯೆ ಪೂಜೆ ಅಂತೇಳಿ ಮಾಡಿಬಿಟ್ಟು ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಆ ಪೂಜೆಗಳ ಮಾಡಿಬಿಟ್ಟು ನಾನು ಟೈಲರಿಂಗ್ ಮಾಡೋಕ್ಕೆ ಶುರು ಮಾಡೋದನ್ನ ಅಥವಾ ದುಡ್ಡು ಸೇವಿಂಗ್ಸ್ ಮಾಡೋಕ್ಕೆ ಶುರು ಮಾಡೋದನ್ನ ಒಂದು ಇಂಪ್ರೂವ್ಮೆಂಟ್ ಕಾಣ್ತು. ನನಗೆ ದುಡ್ದಿರೋ ದುಡ್ಡಲ್ಲಿ ಏನೋ ಒಂದು ಹೊಸದು ತಗೊಳ್ಳೋದು ಇಂಪ್ರೂವ್ಮೆಂಟ್ ಕಾಣ್ತು. ಹಾಗೆ ಸೇವಿಂಗ್ಸ್ ಮಾಡಿದೆ. ಆದರೆ ನಾನು ಈ ಅಮಾವಾಸ್ಯೆ ಪೂಜೆ ನಾನು ಮಾಡ್ಕೊಂಡಿಲ್ದಿದ್ದ ಮುಂಚೆಲಿ ನಾನು ಪ್ರತಿದಿನ ಏನಾದರೂ ಒಂದು ವಿಷಯಕ್ಕೆ ಜಗಳ ಆಗ್ತಿತ್ತು, ಮನೇಲಿ ಕಿರಿಕಿರಿ ಆಗ್ತಿತ್ತು. ಮನೇಲಿ ಟೈಲರಿಂಗ್, ಆಮೇಲೆ ನಾನೊಂದು ಹೀಗೆ ಒಂದು ಗುರೂಜಿ ವಿಡಿಯೋ ನೋಡುವಾಗ ಹೇಳಿದ್ರು, ಮನೇಲಿ ಟೈಲರಿಂಗ್ ಮಾಡೋರಿಗೆ ಇದೇ ಸಮಸ್ಯೆ ಗ್ಯಾರಂಟಿ. ಅದೆಲ್ಲ ನನ್ನ ಜೀವನದಲ್ಲಿ ರಿಪೀಟ್ ಆಗಿತ್ತು. ಆಗ ನಾನು ಏನು ಮಾಡಿಕೊಂಡೆ ಅಂತಂದರೆ, ಈ ರೀತಿ ನಾನು ಏನೇ ತಪ್ಪಿಸಿದ್ರು ಅಮಾವಾಸ್ಯೆಯಲ್ಲಿ ಪೂಜೆ ಮಾಡೋದನ್ನು ತಪ್ಪಿಸೋದಿಲ್ಲ. ಹಾಗೆ ಶುಕ್ರವಾರ ಮತ್ತು ಒಳ್ಳೆ ದಿವಸಗಳಲ್ಲಿ, ವಾರ ದಿವಸಗಳಲ್ಲಿ ಪೂಜೆ ಮಾಡ್ಕೊಳ್ತಾ ಬಂದೆ. ಎಷ್ಟೋ ಸಮಸ್ಯೆಗಳು, ಕಿರಿಕಿರಿಗಳು ತಪ್ಪಿದೆ. ಹಾಗಾಗಿ ನನ್ನ ಟೈಲರಿಂಗಲ್ಲಿ ಮತ್ತು ನನ್ನ ಯೂಟ್ಯೂಬಲ್ಲಿ ನನಗೆ ಏನೂ ತೊಂದರೆ ಆಗಿಲ್ಲ, ಚೆನ್ನಾಗೇ ಮಾಡ್ಕೊಂಬೋದೀನಿ. ಯಾರಿಗಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಮಾಡ್ಕೊಳ್ಳಿ. ಆದರೆ ಸ್ವಲ್ಪ ಅದರಲ್ಲಿ ನೀವು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕಷ್ಟಪಡಬೇಕು. ಕಷ್ಟಪಟ್ಟರೆ ಒಂದೇ ಸತಿಗೆ ವಿಡಿಯೋನ ಪುಷಪ್ ಮಾಡ್ತಾರೆ. ನಿಮ್ಮ ವಿಡಿಯೋಲಿ ಏನಾದರೂ ಜನಕ್ಕೆ ಅದರಲ್ಲಿ ಮೆಸೇಜ್ ಇತ್ತು ಅಂದರೆ ಗ್ಯಾರಂಟಿ ನಿಮ್ಮ ವಿಡಿಯೋ ರೀಚ್ ಆಗೇ ಆಗುತ್ತೆ, ನೋಡ್ತಾರೆ. ಯಾರಿಗೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಇದ್ರೋ ಮಾಡಿ, ನಮ್ಮದು ಸಪೋರ್ಟ್ ಇರುತ್ತೆ. ಹಾಗೆ ನನ್ನ ಚಾನಲ್ 20,400 ಆಗಿದೆ ಇವತ್ತಿಗೆ. 20,400 ಆಗೋದಕ್ಕೆ ಎಲ್ಲ ಸಪೋರ್ಟ್ ಮಾಡಿದೆ ನಿಮ್ಮೆಲ್ಲರಿಗೂ, ಈ ವಿಡಿಯೋ ನೋಡ್ತಿರೋ ಅಂಥವ್ರಿಗೆ, ಸಬ್ಸ್ಕ್ರೈಬರಿಗೆ ನಾನು ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ಏನಾದರೂ ನಿಮಗೆ
ಯಾವುದಾದ್ರೂ ಒಂದು ಪೂಜೆದ ಟೈಲರಿಂಗ್ ಸಂಬಂಧಪಟ್ಟಿದೆ ಯಾವುದಾದ್ರೂ ಒಂದು ನಿಮಗೆ ಮೆಸೇಜ್ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ತುಂಬ ಜನ ನನಗೆ ಹೇಳಿದ್ರು, ಮೇಡಮ್ ನಾವು ಹಾಕಿದ ತಕ್ಷಣ ನೀವು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ ತಕ್ಷಣ ರಿಪ್ಲೈ ಮಾಡ್ತೀನಿ. ವಾಟ್ಸಪ್ಪಲ್ಲಿ ಆಗಿಲ್ಲದೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಒಳಗೇನೂ ಕಮೆಂಟ್ ಹಾಕಿದ್ರೆ ತಕ್ಷಣ ರಿಪ್ಲೈ ಮಾಡ್ತೀನಿ. ಏನೋ ಒಂದು ಕೇಳಿರ್ತಾರೆ, ನಾವು ಏನೋ ಒಂದು ವಿಡಿಯೋ ಅಂದರೆ ಒಂದು ಉಪಯೋಗ ಆಗಿರೋಂಥ ವಿಡಿಯೋ ಮಾಡಿರ್ತೀವಿ, ಅದಕ್ಕೆ ಅವ್ರು ಅದಕ್ಕೆ ಕೇಳಿರ್ತಾರೆ. ಹಾಗಾಗಿ ನಾವು ಆ ವಿಡಿಯೋ ಮಾಡಿರೋದಕ್ಕೆ ನಾವು ಹೇಳಲೇಬೇಕು ಅಂತ ಹೇಳ್ಬಿಟ್ಟು ನಾನು ತಕ್ಷಣ ರಿಪ್ಲೈ ಮಾಡಿ, ಏನೇ ಕೆಲಸ ಇದ್ರೂ ತಕ್ಷಣ ರಿಪ್ಲೈ ಮಾಡಿರ್ತೀನಿ. ಹಾಗೆ ನಂಗೆ ಗೊತ್ತಿರೋದನ್ನ ಹೇಳ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೀರಾ, ಹಾಗೆ ಟೈಲರಿಂಗ್ ಮಾಡಬೇಕು ಅಂತ ಇದ್ದೀರಾ, ಬಟ್ಟೆ ಮಾರೋ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಕುಚ್ಚು ಹಾಕಬೇಕು ಅಂತ ಇದ್ದೀರೋ, ಎಂಬ್ರಾಯ್ಡ್ರಿ ಕಲಿಬೇಕು ಅಂತಿದ್ದೀರೋ, ಹ್ಯಾಂಡ್ ವರ್ಕ್ ಕಲಿಬೇಕು ಅಂತಿದ್ದೀರೋ, ಎಲ್ಲದನ್ನು ಕಲೀರಿ. ಅದಕ್ಕೆಲ್ಲ ತುಂಬ ಡಿಮ್ಯಾಂಡ್ ಇದೆ. ಮತ್ತು ನನಗೆ ಹೇಳಿದ್ರು ಯೂಟ್ಯೂಬ್ ಮಾಡಬೇಕಂದ್ರೆ ಚಾನಲ್ ಶುರು ಮಾಡಿದ್ದೀನಿ, ಮಾತಾಡೋದಕ್ಕೆ ಹೆದರಿಕೆ ಆಗುತ್ತೆ, ನಡಗತ್ತೆ ಜೀವ, ಅಂದರೆ ತೊದಲತ್ತೆ ಬಾ, ಈ ಥರ ಎಲ್ಲ ಹೇಳ್ತಾರೆ. ಆ ಥರ ಮಾಡಬೇಡಿ. ಫಸ್ಟಿಗೆ ನನಗೂ ಆಗಿದೆ. ಈಗ ನೋಡಿ ನಾನು 20,000 ಸಬ್ಸ್ಕ್ರೈಬರ್ ನನಗೆ ಇಷ್ಟಪಟ್ಟಿದ್ದಾರೆ. ಹಾಗೆಯೇ ಇನ್ನೂ ಜಾಸ್ತಿನೂ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಪ್ರತಿದಿನ ಕಷ್ಟಪಟ್ಟರೆ ಆಗುತ್ತೆ ಅಂತ ಹೇಳ್ತಾ, ನನ್ನ ಪ್ರತಿ ತಿಂಗಳ ಸ್ಯಾಲ್ರಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಪ್ರತಿ ತಿಂಗಳು ಬರೋದಿಲ್ಲ. ಯಾಕಂದರೆ ಸ್ವಲ್ಪ ಕಷ್ಟನೇ ಇದೆ. ನಮ್ಮ ವಿಡಿಯೋ ಹಾಗೇ ಓಡಬೇಕು. ಪ್ರತಿಯೊಂದು ವಿಡಿಯೋನು 10K ಎಲ್ಲ ಓಡಿದ್ರೆ ಮಾತ್ರ ನಮಗೆ, ಅಂದರೆ 1K ಆದಮೇಲೆ ಹಂಗೆ ಬರುತ್ತೆ, $1 ಥರ ಓಡಿದ್ರೆ ಮಾತ್ರ ನಮಗೆ ಯೂಟ್ಯೂಬಿಂದ ಜಾಸ್ತಿ ಅಮೌಂಟನ್ನು ಗಳಿಸ್ಬೋದು. ಹಾಗಂತ ಯೂಟ್ಯೂಬಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ಅನ್ಕೋಬೇಡಿ. ನಿಮಗೆ ದೂರ ಎಲ್ಲ, ಈಗ ನೀವು ಒಂದು ಬಟ್ಟೆ ಸೇಲೆ ಮಾಡ್ತಾಯಿದ್ರಿ, ಯೂಟ್ಯೂಬ್ ಮಾಡಿರಿ, ಎಷ್ಟು ಜನ ಬಟ್ಟೆ ಅದ್ರ ಬಗ್ಗೆ ಕೇಳ್ತಾರೆ, ಮಾಹಿತಿ ಕೊಡ್ತಾರೆ. ನಿಮಗೆ ದೂರಿಗೂ ಸಹಿತ ಕೊರಿಯರ್ ಮಾಡಿ ಕಳಿಸ್ಬೋದು, ಲಾಭ ಇದೆ. ಈಗ ಇದರಲ್ಲಿ ನಾವು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ತೊಡಸ್ಕೊಂಡಾಗ ನಾವು ಅರ್ನಿಂಗ್ಸ್ ಅನ್ನೋದನ್ನು ಜಾಸ್ತಿ ಮಾಡ್ಕೋಬೋದು. ಬರೀ ಬಟ್ಟೆ ಹೊಲಿತೀವಿ ಅಂದರೆ ಬರೀ ಬಟ್ಟೆ ಹೊಲಿಯೋದೇ ಮಾಡಬೇಡಿ, ಅದ್ರ ಜೊತೆಗೆ ಇನ್ನೂ 1-2 ಕೆಲಸಗಳನ್ನು ಸೇರಿಸ್ಕೊಳ್ಳಿ, ಆಗ ಇಂಪ್ರೂವ್ಮೆಂಟ್ ಕಾಣುತ್ತೆ. ಟೈಲರಿಂಗ್ ಮಾಡೋರು ಹೆಚ್ಚು ಕಡಿಮೆ ಅಂದರೆ ಒಂದು 3 ತಿಂಗಳು ನೀವು ಟೈಲರಿಂಗ್ ಕಲಿತ್ರೆ, ಒಂದು ಪ್ರಾಕ್ಟೀಸ್ ಆಯಿತು ಅಂತಂದರೆ ದಿನಕ್ಕೆ ನೀವು 1,000 ಅಥವಾ 2,000 ಸೀಸನಲ್ಲಿ ದುಡಿಬೋದು. ತಿಂಗಳಿಗೆ 30,000 ರಿಂದ 40,000 ದುಡಿಬೋದು. ಹಾರ್ಡ್ ವರ್ಕ್ ಮೇಲಿದೆ. ದಿನಕ್ಕೆ ನೀವು ಒಂದು 3 ಬ್ಲೌಸ್ ಹೊಲಿದ್ರಿ ಅಂದರೆ $350 ತಗೊಳ್ಳಿ. ನೋಡಿ, 900 1,150 ತನಕ ದುಡ್ಬೋದು. ದಿನಕ್ಕೆ ನೀವು 1,150 ಬೇಡ, $1,000 ತಗೊಳ್ಳಿ. 30 ದಿನಕ್ಕೆ ಎಷ್ಟಾಯಿತು? 30,000 ಆಯಿತು ಬಿಡಿ. ಅದರಲ್ಲಿ ಒಂದು 4 ದಿವಸ ನೀವು ಎಲ್ಲ ಊರಿಗೆ ಹೋದ್ವೋ ಹುಷಾರಿಲ್ದೋ ಅಂತಂದ್ರೂ $25,000 ಸಂಪಾದನೆ ಮಾಡ್ತೀರಾ. ಎಷ್ಟೆಷ್ಟೋ ಓದಂಥವ್ರು ಬರೀ $20,000 ತಿಂಗಳ ಪೂರ್ತಿ ಕೆಲಸ ಮಾಡ್ತಾರೆ. ಅಂದರೆ ಬೆಳಗ್ಗೆ 8 ರಿಂದ ರಾತ್ರಿ 9 ಗಂಟೆ ತನಕ ಕೆಲಸ ಮಾಡ್ತಾರೆ ಬರೀ 20,000ಕ್ಕೆ. ಯಾಕೆ? ನಮ್ಮನೆಯವರೇ ಇದ್ದಾರೆ, ಬೆಳಗ್ಗೆ 8 ರಿಂದ ಸಂಜೆ 6 ತನಕ ಬರೀ 15,000ಕ್ಕೆ ಕೆಲಸ ಮಾಡ್ತಾರೆ. ಆದರೆ ನಾವು ಈ ಟೈಲರಿಂಗ್ ಕೆಲಸದಲ್ಲಿ ಆ ರೀತಿ ಇಲ್ಲ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಥವಾ ಅಂಗಡಿ ಮಾಡಿದವ್ರಿಗಂತೂ ಇನ್ನೂ ಈಸಿ. 5 ಬ್ಲೌಸ್ ಹೊಲಿದೆ ಅಂತೂ ಬರೋದಿಲ್ಲ. ಮನೆಯಲ್ಲ 3 ಬ್ಲೌಸ್ ಹೊಲಿದ್ರಿ ಅಂದರೆ ನಿಮಗೆ $1,000. ಅದೇ 5 ಬ್ಲೌಸ್ ಹೊಲಿದ್ರಿ ಅಂದರೆ 2,000 ಹತ್ತತ್ರ ದುಡಿಬೋದು. ಅಂದರೆ ಡಿಸೈನರ್ ಬ್ಲೌಸ್ಗೆ $400 ಇರುತ್ತೆ. ಹಾಗೆ ಟಾಪ್ ಫಿಟ್ಟಿಂಗಿಗೆಲ್ಲ ಬಂದ್ರೆ ಒಂದು ಟಾಪ್ ಫಿಟ್ಟಿಂಗಿಗೆ 50-100 ತೊಗೊಂಡ್ರೆ ಎಷ್ಟು ಚೆನ್ನಾಗಿ ಅರ್ನಿಂಗ್ಸ್ ಆಯಿತು. ಟೈಲರಿಂಗಿಂದ ತುಂಬಾ ಬಿಸ್ನೆಸ್ ಚೆನ್ನಾಗಿದೆ. ಎಂಬ್ರಾಯ್ಡ್ರಿ ಕಲಿಯೋದಾಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಕುಚ್ಚಂತೂ ಈಗ ಅಷ್ಟು ದುಡ್ಡು ಮಾಡ್ತಾ ಇದ್ದಾರೆ. ಹೀಗೆ ಈ ರೀತಿಯಿಂದ ನಿಮ್ಗೆ ಯಾರಿಗೆಲ್ಲ ಯೂಟ್ಯೂಬ್ ಮಾಡಬೇಕು ಅಥವಾ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ರೋ ಕಲೀರಿ. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೀನಿ. 20,000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಈ ವಿಡಿಯೋ ಮಾಡಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋನ ಹೊಸಬ್ರು ಏನಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ ವಿಡಿಯೋನ. ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು, ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅವರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ.